ಹಲೋ, ನನ್ನ ಬಳಗದ ಬಂಧುಗಳೇ, ರೂಪಾಸ್ ವೆಜ್ ರೆಸಿಪೀಸ್ ಆ್ಯಂಡ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ಇವತ್ತು 2 ತರಕಾರಿ ಬಳಸಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತರಕಾರಿ ಕಮ್ಮಿ ಇದ್ದಾಗ ಹೀಗೆ ಮಾಡ್ಕೋಬೋದು, 2-3 ಬಗೆ ಹಾಕ್ಕೊಂಡು ಪಲ್ಯ ಮಾಡ್ಕೋಬೋದು. ಇಲ್ಲಿ 1 ಕ್ಯಾರೆಟು, 1 ತುಂಡು ಕ್ಯಾಬೇಜು ಇದೆ. ಎರಡನ್ನೂ ಕಟ್ ಮಾಡ್ಕೊಂಡು ನಾವು ಪಲ್ಯ ಮಾಡ್ತಾಯಿದ್ದೀನಿ. ತರಕಾರಿಗಳು ಜಾಸ್ತಿ ಇಲ್ಲದಾಗ ನಾವು 2-3 ಬಗೆ ಸೇರಿಸ್ಕೊಂಡು ಒಂದು ಪಲ್ಯ ಮಾಡ್ಕೋಬೋದು. ನೋಡಿ, ಕ್ಯಾರೆಟು ಕ್ಯಾಬೇಜು ಹಚ್ಚಿಟ್ಕೊಂಡಿದ್ದೀನಿ ನಾನು ಸಣ್ಣಗೆ ಪಲ್ಯಕ್ಕೆ. ಹಾಗೆಯೇ ಸ್ವಲ್ಪ ಈರುಳ್ಳಿ, ಶುಂಠಿ, ಹಸಿಮೆಣಸು ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಬಾಣಲೆಗೆ ಪಲ್ಯಕ್ಕೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ಕೂಡಲೇ 1/4 ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೋಬೇಕು. ಬಟ್ ಉದ್ದಿನಬೇಳೆ ಜಾಸ್ತಿ ಇರಲಿಲ್ಲ ನನ್ನ ಹತ್ರ, ಸ್ವಲ್ಪನೇ ಇತ್ತು. 1/4 ಸ್ಪೂನಷ್ಟು ಇತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ. 1-2 ಪಿಂಚಷ್ಟು ಹಿಂಗೆ ಹಾಕ್ಕೊಳ್ಳೋಣ. ಬೇಳೆ ಕೆಂಪಾಗುವಾಗ ಕರಿಬೇವು, ಹಸಿಮೆಣಸು, ಈರುಳ್ಳಿ ಎಲ್ಲ ಹಾಕ್ಕೊಂಬಿಡೋಣ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಈಗ ಕಟ್ ಮಾಡ್ಕೊಂಡಿರೋ ಕ್ಯಾಬೇಜು, ಕ್ಯಾರೆಟು ಹಾಕ್ಕೊಂಬಿಡೋಣ. 1-2 ನಿಮಿಷ ಎಣ್ಣೆಲೆ ಬಾಡಿಸ್ಕೋಬೇಕು. ಈಗ ಉಪ್ಪು ಹಾಕ್ಕೊಳ್ಳೋಣ ಇದಕ್ಕೆ ಬೇಕಾದಷ್ಟು. ಈಗ 1 ಲೋಟ ನೀರು ಹಾಕ್ಕೊಳ್ಳೋಣ. ನೀರು ಹಿಂಗೋವರೆಗೂ ಸಣ್ಣ ಉರಿಯಲ್ಲಿ ಕುದಿಯಕ್ಕೆ ಬಿಟ್ಬಿಡಿ. ಈಗ ನೀರು ಹಿಂಗ್ತಾ ಇದೆ, 1 ತುಂಡು ಬೆಲ್ಲ ಹಾಕ್ಕೊಳ್ಳೋಣ. ಇಲ್ಲಿ 1 ಹಿಡಿಯಷ್ಟು ತೆಂಗಿನ ತುರಿ ತುರ್ಕೊಂಡಿದ್ದೀನಿ ನಾನು ಪಲ್ಯಕ್ಕೆ ಹಾಕ್ಕೊಳ್ಳಿಕ್ಕೆ ಅಂತ. ನೀರೆಲ್ಲ ಹಿಂಗಿದೆ. ಈಗ ಒಲೆ ಆಫ್ ಮಾಡಿಬಿಟ್ಟು ತುರ್ಕೊಂಡಿರೋ ಕಾಯಿ ತುರಿನ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ನಿಂಬೆ ರಸ ಹಿಂಡ್ಕೊಳ್ಳೋಣ. ಇನ್ನು ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಹಾಕ್ಕೋಬೋದು. ನಾನು ಪಲ್ಯಗಳಿಗೆ ಕೊತ್ತಂಬರಿ ಸೊಪ್ಪು ಹಾಕಲ್ಲ ಯೂಶ್ವಲಿ. ನೋಡಿ, ಪಲ್ಯ ರೆಡಿಯಾಗಿದೆ. ಮಧ್ಯಾಹ್ನದ ಊಟಕ್ಕೆ ಅಂತಲ್ಲ, ನೀವು ರಾತ್ರಿ ಚಪಾತಿ, ರೊಟ್ಟಿಗಳು ಕೂಡ ಹಾಕ್ಕೊಂಡು ತಿನ್ಕೋಬೋದು. ಬೆಳಗ್ಗಿನ ತಿಂಡಿಗೂ ಹಾಕ್ಕೊಂಡು ತಿನ್ಕೋಬೋದು. ದಿನದ ಯಾವುದೇ ಸಮಯದಲ್ಲೂ ತಿನ್ನಲಿಕ್ಕೆ ಯೋಗ್ಯವಾದ ಪಲ್ಯ ಇದು. ಮಧ್ಯಾಹ್ನದ ಊಟಕ್ಕೆ ಪಲ್ಯನೂ ಒಂದು ಸೈಡ್ ಡಿಶ್ ಆಗಿ ರೆಡಿಯಾಗಿದೆ. ಈ ಪಲ್ಯದ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.